ನಮಸ್ಕಾರ. ನನ್ನೆಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್, ಜಾತ್ಯತೀತ ಜನತಾ ಪರಿವಾರ ಸಮಿತಿ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಜಾತ್ಯತೀತ ಜನತಾ ದಳದ ರಾಜ್ಯ ಯುವ ಮುಖಂಡರು. ತಮಗೆ ತಿಳಿಸುವ ಸಪ್ರೇಮ ವಂದನೆಗಳು ಹಾಗೂ ಶಿರಸಾಷ್ಟಾಂಗ ನಮಸ್ಕಾರಗಳು. ಈಗ ಆತ್ಮೀಯ ವೀಕ್ಷಕ ದೇವರುಗಳೇ, ಒಂದು ಸ್ಕ್ರೀನ್ ಮೇಲೆ ಫೋಟೋ ಬರ್ತಾ ಇದೆ. ಆ ಸ್ಕ್ರೀನ್ ಮೇಲೆ ಫೋಟೋ ಬರೋರು ಒಬ್ರು ತಾಯಿ ಮಾತಾಡಿದ್ದಾರೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದೆ. ಏನ್ ಮಾತಾಡಿದ್ದಾರೆ ಅಂತಂದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರು ಸ್ಟೇಜ್ ಮೇಲೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರನವರು ಅಂತಕ್ಕಂಥದ್ದನ್ನ ಪ್ರತಿಬಿಂಬಿಸಿದ್ದಾರೆ. ಆ ಮಾತುಗಳನ್ನು ಪ್ರತಿಬಿಂಬಿಸಿದ್ದಾರೆ. ಕಾಂಗ್ರೆಸ್ನ ಒಬ್ರು ಮಹಿಳಾ ಕಾರ್ಯಕರ್ತರು ತಾಯಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀವು ತಾಯಿಯ ನೀವೇನ್ ಮಾಡಿದ್ದೀರಿ ಅಂತ ಕೇಳ್ತಾ ಇದ್ದೀರಾ ಅನ್ನೋದಕ್ಕಿಂತಲೂ ಮುಂಚೆ ಸ್ವಲ್ಪ ಟ್ರ್ಯಾಕ್ ರೆಕಾರ್ಡ್ ಅನ್ನ ಗಮನಿಸಬೇಕು. ಇವತ್ತು ಈ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥದ್ದು ಕಿತ್ಕೊಂಡ್ರ, ಬಿಜೆಪಿಯವರು ಬಂದು ಕಿತ್ಕೊಂಡ್ರು. ಅಲ್ಪಸಂಖ್ಯಾತರಿಗೆ 4% ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ದೇವೇಗೌಡರು. ಮಹಿಳಾ ಮೀಸಲಾತಿ 33% ರಿಸರ್ವೇಶನ್ ಕೊಟ್ಟಿದ್ದು ದೇವೇಗೌಡರು. ಹೇಳ್ತೀನಿ, ಸಾಕಷ್ಟಿದೆ ತಾಯಿ. ಅಮ್ಮ, ಆ ರೀತಿ ಮಾತಾಡ್ಬಿಡಿ ಅಮ್ಮ. ಇವತ್ತು ಕಾಂಗ್ರೆಸ್ನ ಗ್ಯಾರಂಟಿಗಳನ್ನ ನಂಬ್ಕೊಂಡು ನೀವು ಮಾತಾಡ್ತಾ ಇದ್ದೀರಮ್ಮ. ಅಮ್ಮ, ಇವತ್ತು ಸ್ವಾವಲಂಬನೆಯ ಕರ್ನಾಟಕ, ಸ್ವಾಯತ್ತತೆಯ ಕರ್ನಾಟಕ ಅಸುನೀಗಿದೆ ಮತ್ತು ಮೂಲ ಬಡತನಕ್ಕೆ ತಳ್ಳುವಂತಹ ಪರಿಸ್ಥಿತಿಗೆ ಬಂದಾಗಿದೆ. ಜನರನ್ನ ದುಡಿಯುವ ಕೈಗಳಿಗೆ ಉದ್ಯೋಗ, ಸ್ವಾಯತ್ತತೆಯ ಬದುಕಿಗಾಗಿ ಉದ್ಯೋಗ, ಒಂದು ಉತ್ಸುಕತೆಯ ಜೀವನಕ್ಕಾಗಿ ಉದ್ಯೋಗ, ಆರೋಗ್ಯ, ಶಿಕ್ಷಣ, ಪ್ರತಿಯೊಂದು ಹಂತದಲ್ಲೂ ಸರ್ಕಾರ ಎಡವಿ 2,000 ಹೆಣ್ಣು ಮಕ್ಕಳಿಗೆ ಯುವ ನಿಧಿ 3,000, ಫ್ರೀ ಕರೆಂಟು, ಫ್ರೀ ಬಸ್ಸು. ಇದರಿಂದ ರಾಜ್ಯ ಅಭಿವೃದ್ಧಿ ಆಗಲು ಸಾಧ್ಯವೇ ತಾಯಿ? ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಮ್ಮ. ನೀನು ಕಾಂಗ್ರೆಸ್ ಕಾರ್ಯಕರ್ತೆ ಅಂತಂದ್ಬಿಟ್ಟು ಏನೋ ಇಲ್ಲ ಸಲ್ಲದ ಹೇಳಿಕೆಗಳನ್ನು ನೀಡುವುದರ ಮೂಲಕ ರಾಜ್ಯವನ್ನ ಮತ್ತಷ್ಟು ಹಸು ನೀಗುವಂತೆ ಮಾಡುವುದು ಒಳ್ಳೆಯದಲ್ಲ ತಾಯಿ. ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಕುಮಾರಣ್ಣವ್ರು ಏನು ಮಾಡಿದ್ದಾರೆ, ದೇವೇಗೌಡರು ಏನು ಮಾಡಿದ್ದಾರೆ, ದಯವಿಟ್ಟು ತಾಯಿ, ಇವತ್ತು ದೇಶ ಕಂಡ ಸ್ವತಂತ್ರ ಭಾರತದ ನಮ್ಮ ಕರ್ನಾಟಕದಲ್ಲಿ ಸ್ವಾಯತ್ತತೆಯ ಪ್ರಾದೇಶಿಕ ಪಕ್ಷವಾಗಿ 60 ವರ್ಷಗಳಲ್ಲಿ ಸುದೀರ್ಘವಾಗಿ ಸಾಧಿಸದೇ ಇರುವುದನ್ನ ಅಲ್ಪಾವಧಿಯಲ್ಲಿಯೇ ಸಾಧಿಸಿ ತೋರಿಸಿರ್ತಕ್ಕಂಥದ್ದು ಇವತ್ತು ಮನಗಾಣಬೇಕಾಗಿರ್ತಕ್ಕಂಥದ್ದು ಅಲ್ಲಗಳಿಂತಿಲ್ಲ. ಇನ್ನೊಂದು, ಬಡವರಿಗೆ ಹೊರೆಯಾಗಿರ್ತಕ್ಕಂತಹ, ಬಡವರ ಬದುಕನ್ನ ಕಿತ್ತು ತಿಂತಕ್ಕಂತಹ ಸಾರಾಯಿ ಲಾಟ್ರಿಯನ್ನ ನಿಷೇಧ ಮಾಡಿದ್ದು ಯಾರು ತಾಯಿ? ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡು ಮಾತಾಡೋದು ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಮನೋಭಾವನೆ. ಇರಲಿ, ನಿಮ್ಮ ಒಂದು ಅಭಿಮಾನ, ನಿಮ್ಮ ಒಂದು ಕಾಳಜಿ, ನಿಮ್ಮ ಪಕ್ಷ ನಮ್ಮ ಪಕ್ಷ ಅನ್ಕೊಂಡು ನೀವೇನು ಮಾಡ್ತಾ ಇದ್ದೀರಾ, ಇದು ಒಳ್ಳೇದಲ್ಲ ತಾಯಿ. ಈಗ ನಾನು JDS ಪರವಾಗಿ ಮಾತಾಡ್ತಾ ಇದ್ದೀನಿ. ನಾನು ಒಬ್ಬ JDS ಕಾರ್ಯಕರ್ತ ಅಂತ ನಾನು ಇಲ್ಲಿ ಯಾವುದೇ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಆತ್ಮಾವಲೋಕನ ಮಾಡ್ಕೋಬೇಕು. ಮನುಷ್ಯ ಭೂಮಿ ಮೇಲೆ ನಾವು ಹುಟ್ಟು ಬಂದಿದ್ದೀವಿ ಅಂತಂದ್ರೆ ಆತ್ಮಾವಲೋಕನ ಮಾಡ್ಕೋಬೇಕು. ಸೊ ನಾವು ಯಾರಿಗಾಗಿ ಬದುಕ್ತಾ ಇದ್ದೀವಿ, ಏನಕ್ಕಾಗಿ ಬದುಕ್ತಾ ಇದ್ದೀವಿ? ಸ್ವಾಯತ್ತತೆಯ ಸಮಾಜ ಕಟ್ಟಕ್ಕೆ, ಸ್ವಾಯತ್ತತೆಯ ಆರೋಗ್ಯಯುತವಾದ, ಬಲಿಷ್ಠವಾದ, ಸ್ವಾವಲಂಬಿಯುತವಾದ ಒಂದು ಕರ್ನಾಟಕದ ಬದುಕನ್ನ ಸುಸ್ಥಿರಗೊಳಿಸಲು ಹೋರಾಡ್ತಕ್ಕಂತಹ ಕುಮಾರಣ್ಣನವರಿಗೆ ಎಷ್ಟು ಕೇವಲವಾಗಿ ಪ್ರಶ್ನೆ ಮಾಡ್ತೀಯಲ್ಲ ಮಹಾತಾಯಿ. ಅಮ್ಮ, ದಯವಿಟ್ಟು ನಿನ್ನ ಪಾದಾರವಿಂದಗಳಿಗೆ ಹಣೆಮಣೆದು ಕಳಕಳಿಯ ಮನವಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ನಿಮ್ಮ ಅಭಿಮಾನ ಏನೇ ಇರಲಿ ತಾಯಿ, ಅದು ನಿಮ್ಮ ಅಭಿಮಾನ ನಿಮ್ಮ ಮನಸ್ಸಿನೊಳಗಿರಲಿ. ಆದರೆ ಅಭಿವೃದ್ಧಿಯತ್ತ, ಸ್ವಾಯತ್ತತೆಯ ಕರ್ನಾಟಕವನ್ನ ಕಟ್ಟಿರುವ ಮೊದಲ ಸಾಲಿಗೆ ಬರ್ತಕ್ಕಂಥದ್ದೇ JDS ಪ್ರಾದೇಶಿಕ ಪಕ್ಷ. ಇದನ್ನ ಅರ್ಥಕೊಂಡ್ರೆ ಎಲ್ರಿಗೂ ಒಳ್ಳೆಯದು. ಇವತ್ತು ಉತ್ತರ ಕರ್ನಾಟಕದಲ್ಲಿ
85ರಿಂದ 96ರವರೆಗೂ ಭೀಕರ ಬರದ ಛಾಯೆ ಇತ್ತು. ಅಂತಹ ಸಂದರ್ಭದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗೆ ಎಡೆ ಮಾಡಿಕೊಡ್ತಾ ಇತ್ತು ಉತ್ತರ ಕರ್ನಾಟಕದಲ್ಲಿ. ಸೊ ರೈತರು ನಲುಗೋಗಿದ್ರು. ಉತ್ತರ ಕರ್ನಾಟಕದ ಸುಮಾರು 22 ಜಿಲ್ಲೆಗಳಿಗೆ ನೀರು ಹರಿಸಿ ಹಸಿರು ಕ್ರಾಂತಿಯನ್ನು ಹುಟ್ಟಾಕಿದ್ದು ದೇವೇಗೌಡ ಸಾಹೇಬರು, ಎಚ್ ಡಿ ಕುಮಾರಸ್ವಾಮಿ ಅವರು. ನೀರಾವರಿ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ನಾನು ಲೈವ್ ಮಾಡಿದ್ದೀನಿ. ಶಾಂತಿದೂತ ಫಿರೋಜ್ ಯೂಟ್ಯೂಬ್ ಲೈವ್ ಚಾನಲಲ್ಲಿ ಲೈವ್ ಇದೆ ನಂದು. JDS ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ಕೊಡುಗೆಗಳು ಏನು, ಕುಮಾರಣ್ಣನವರು ಮತ್ತು ದೇವೇಗೌಡ ಸಾಹೇಬರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು ಅಂತಕ್ಕಂಥದ್ದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸ್ವಾರಸ್ಯಕರವಾಗಿರ್ತಕ್ಕಂಥ ಒಂದು ಲೈವ್ ಅನ್ನ ಕೊಟ್ಟಿದ್ವಿ. ಅದನ್ನ ನೋಡಿ ತಿಳ್ಕೋಬಹುದು. ನೀರಾವರಿ ಕ್ಷೇತ್ರಕ್ಕಾಗಿರ್ಬೋದು, ಆರೋಗ್ಯ ಕ್ಷೇತ್ರಕ್ಕಾಗಿರ್ಬೋದು, ಶಿಕ್ಷಣ ಕ್ಷೇತ್ರಕ್ಕಾಗಿರ್ಬೋದು, ಕೃಷಿ ಕ್ಷೇತ್ರಕ್ಕಾಗಿರ್ಬೋದು, ಹೀಗೆ ಹಲವಾರು ಕ್ಷೇತ್ರಗಳಿಗೆ ಋಣಮುಕ್ತ ಕಾಯ್ದೆಯನ್ನು ತರುವುದರ ಮೂಲಕ ರಾಜ್ಯದ ಜನರ ಮೇಲಿರುವ ಸಾಲ ಬಾಧೆಯನ್ನ ತೀರಿಸ್ತಕ್ಕಂಥ ಒಂದು ದಿಟ್ಟ ಹೆಜ್ಜೆಯನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಕುಮಾರಣ್ಣನವರು. ನೀವೇನು ಮಾಡಿದ್ದೀರಿ ಅಂತ ಪ್ರಶ್ನೆ ಮಾಡೋದಕ್ಕಿಂತ ಮುಂಚೆ ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಈ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬರಲಿ, ಅವರದೇ ಆದ ಕೊಡುಗೆಗಳನ್ನ ಕೊಟ್ಟು ಸ್ಮರಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹೆಜ್ಜೆ ಹಾಕ್ತಾರೆ. ನಾವು ಕೂಡ ಬಿಜೆಪಿ ಏನ್ ಮಾಡಿದೆ, ಕಾಂಗ್ರೆಸ್ ಏನ್ ಮಾಡಿದೆ ಪ್ರಶ್ನೆ ಮಾಡಂಗಿಲ್ಲ. ಅವರು ಬಂದಾಗ ಅವರಿಗೆ ಆಡಳಿತದ ಶೈಲಿಯಲ್ಲಿ ಏನ್ ಕೊಡ್ಬೇಕೋ ಅದನ್ನ ಕೊಟ್ಟಿರ್ತಾರೆ. ರಾಜ್ಯದ ಅಭಿವೃದ್ಧಿಗಾಗಿ ಆಡಳಿತ ಶೈಲಿಯಲ್ಲಿ ಅವರಿಗೆ ಆಡಳಿತ ಯಾವ ರೀತಿ ಬರುತ್ತೋ ಆ ಒಂದು ನಿಟ್ಟಿನಲ್ಲಿ ಆಡಳಿತವನ್ನು ಕೊಟ್ಟಿರ್ತಾರೆ. ಆದರೆ ಉತ್ತಮ ಆಡಳಿತದ ವೇದಿಕೆಯನ್ನ ಸೃಷ್ಟಿ ಮಾಡಿ ಕಟ್ಟಕಡೆಯ ವ್ಯಕ್ತಿ, ಬಡತನದ ರೇಖೆಗಿಂತ ಕೆಳಗಿರುವ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸ್ತಕ್ಕಂತಹ ಒಂದು ವ್ಯವಸ್ಥಿತ ನಿಟ್ಟಿನಲ್ಲಿ ಸೌಭಾಗ್ಯಗಳನ್ನು ಕಲ್ಪಿಸಿರ್ತಕ್ಕಂತಹ ಪ್ರಾದೇಶಿಕ ಪಕ್ಷದ ಬಗ್ಗೆ ಲಘುವಾಗಿ ಮಾತನಾಡುವುದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನೀವೇ ಆತ್ಮಾವಲೋಕನ ಮಾಡಿಕೊಳ್ಳಿ. ತಾಯಿ, ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಎಲ್ಲ ನನ್ನ ಕರ್ನಾಟಕದ ತಾಯಂದಿರರಿಗೆ, ಸಹೋದರಿಯರಿಗೆ ಎಲ್ಲರಿಗೂ ನಾನು ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಪಕ್ಷದ ಅಭಿಮಾನವನ್ನ ವ್ಯಕ್ತಪಡಿಸುವ ಭರದಲ್ಲಿ JDS ಪಕ್ಷವನ್ನ ತಗೊಳ್ಬೇಡಿ, ಕುಮಾರಣ್ಣ ದೇವೇಗೌಡರನ್ನ ತಗೊಳ್ಬೇಡಿ. ಯಾರೋ ಒಬ್ರು ಎಲ್ಲಿಯೋ ಏನೋ ವೇದಿಕೆಯಲ್ಲಿ ಮಾತಾಡಿದ್ರು ಅಂತ ಆ ಹೇಳಿಕೆಗಳನ್ನ ಇಟ್ಕೊಂಡು JDS ಪಕ್ಷ, ಪ್ರಾದೇಶಿಕ ಪಕ್ಷದ ಮೇಲಾಗ್ಲಿ, ದೇವೇಗೌಡ ಸಾಹೇಬರಾಗ್ಲಿ, ಕುಮಾರಣ್ಣನವರ ಮೇಲಾಗ್ಲಿ ಆಪಾದನೆಗಳು ಮಾಡುವುದರಿಂದ ನಿಮ್ಮ ಹಕ್ಕುಚ್ಯುತಿಯನ್ನ ನೀವೇ ನಿಮ್ಮ ಒಂದು ಹಕ್ಕುಗಳನ್ನ ನೀವೇ ಕಳ್ಕೊಂಡಂಗೆ, ನಿಮ್ಮ ಆತ್ಮಾವಲೋಕನದ ಪರಾಮರ್ಶೆಯನ್ನ ನೀವೇ ಕೊಂದಂಗೆ. ಒಂದು ತನ್ನ ತಿಂತಾ ಇದ್ದೀವಿ, ಒಂದು ಗ್ಲಾಸ್ ನೀರು ಕುಡಿತಾ ಇದ್ದೀವಿ ಅಂತಂದ್ರೆ ಆ ಋಣ ಸಾಯೋವರೆಗೂ ದೇವೇಗೌಡ ಸಾಹೇಬರು, ಕುಮಾರಣ್ಣನವರ ಒಂದಿದು ತೀರ್ಸಕ್ಕಾಗಲ್ಲ. ಹಸಿದ ಹೊಟ್ಟೆಗೆ ಅನ್ನ, ನೀರಡಿಕೆ ಆದವರಿಗೆ ನೀರು, ದಣಿದು ಬಂದವರಿಗೆ ನೆರಳಲ್ಲಿ ದಣಿವಾಶ್ರಯ ತೀರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ 10 ಹಲವು ವಿಧದಲ್ಲಿ 10 ಹಲವು ರೀತಿಗಳಲ್ಲಿ ಕರ್ನಾಟಕದ ಜನತೆಗೆ ಬದುಕನ್ನ ಕಟ್ಟಿಕೊಟ್ಟಿರ್ತಕ್ಕಂತಹ ನಿಟ್ಟಿನಲ್ಲಿ ಪ್ರಾದೇಶಿಕ ಪಕ್ಷದ ಎಚ್ ಡಿ ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣನವರು ತಮ್ಮ ಇಡೀ ಜೀವನವನ್ನೇ ಮುಡುಪಾಗಿಟ್ಟು ಸವಿಸಿದ್ದಾರೆ. ಕೇವಲವಾಗಿ ಮಾತನಾಡುವುದನ್ನ ಬಿಟ್ಟು ಆತ್ಮಾವಲೋಕನದ ಪರಾಮರ್ಶೆಯನ್ನು ತೆಗೆದುಕೊಂಡು ಬಹಳ ಉತ್ಪ್ರೇಕ್ಷೆಯಾಗಿ ಮಾತನಾಡದೆ ಭಾವನಾತ್ಮಕವಾಗಿರ್ತಕ್ಕಂತಹ ಒಂದು ಅಳಿಲು ಸೇವೆಯನ್ನು ನೀಡಿರ್ತಕ್ಕಂತಹ ನಿಟ್ಟಿನಲ್ಲಿ ಸ್ಮರಿಸಿಕೊಂಡು ಇವತ್ತು ರಾಜ್ಯ ಏನೆಲ್ಲ ಕಂಡು ಕಾಣುವಂತಹ ನಿಟ್ಟಿನಲ್ಲಿ ಇವತ್ತು ಯಾರೆಲ್ಲ ಕಾರು, ಬಂಗ್ಲೆ, ಆಸ್ತಿ, ಐಶ್ವರ್ಯ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು ಎಲ್ಲ ಬಡವರು ಬೆಳೀಲಿ, ಎಲ್ಲರೂ ಮೇಲ್ ಬರಲಿ ಅಂತಕ್ಕಂತಹ ಮಹದಾಶೆಯನ್ನು ಕೊಟ್ಟಿರ್ತಕ್ಕಂತಹ ಒಂದು ಧೀಮಂತತೆಯ ಮಾದರಿಯನ್ನ ಪರಾಮರ್ಶಿಸತಕ್ಕಂತಹ ವ್ಯಕ್ತಿತ್ವ ಅದು ಯಾರಾದರೂ ಇದ್ರೆ ಈ ರಾಜ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಅಂತಕ್ಕಂಥದ್ದು ಅಲ್ಲಗಳಿಲ್ಲ. ಎಲ್ಲ ನನ್ನ ಮಹಾತಾಯಿಯರಿಗೆ, ಎಲ್ಲ ನನ್ನ ಗೌರವಾನ್ವಿತ ಸಹೋದರ ಸಹೋದರಿಯರಿಗೆ, ಎಲ್ಲ ನನ್ನ ಯುವಕರಿಗೆ, ಯುವತಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. 3,000ರಿಂದ ಹೊಟ್ಟೆ ತುಂಬಲ್ಲ, 2,000ರಿಂದ ಹೊಟ್ಟೆ ತುಂಬಲ್ಲ. ಬಸ್ ಫ್ರೀ ಮಾಡಿದ್ರೆ ನೀವು ದೇವಸ್ಥಾನಗಳಿಗೆ ಹೋಗಿ, ಬೇಡ ಅಂತ ಹೇಳಲ್ಲ, ದೇವಸ್ಥಾನಗಳಿಗೆ ಹೋಗಿ. ಯಾಕಂದ್ರೆ ದೇವಸ್ಥಾನಗಳು ಸನಾತನ ಧಾರ್ಮಿಕ ವೈದಿಕ ವಿಧಿವಿಧಾನದ ಪದ್ಧತಿ, ನಮ್ಮ ಭಾರತೀಯ
ಒಂದು ಕಾಲದ್ದು ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ಅಲ್ಲಗಳೆಯುವಂತಿಲ್ಲ. ಮಾಡಿ ದೇವಸ್ಥಾನಕ್ಕೆ ಹೋಗೋದು ಒಳ್ಳೇದಲ್ವಾ? ಬೇಡ ಅಂತ ಹೇಳಿದವ್ರು ಯಾರು? ತೆರಿಗೆ ಕಟ್ಟಿ, ರಾಜ್ಯಕ್ಕೆ ತೆರಿಗೆ ಕಟ್ಟಿ. ಯಾಕೆ? ರಾಜ್ಯದ ಅಭಿವೃದ್ಧಿಗಾಗಿ. ಫ್ರೀ ಬಸ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಫ್ರೀ ಬಸ್ನ ಮೂಲಕ ನೀವು ನಿಮ್ಮ ಪರಾಮರ್ಶಿಸಿಕೊಳ್ಳಲು ಹೋದ್ರೆ ಅದು ನಷ್ಟ ಆಗೋದು ಯಾರಿಗೆ? ಅದು ನಮಗೆ. ಇವತ್ತು ಸಾಲದ ಒಂದು ಇದು ಎಷ್ಟಾಗಿದೆ ಪ್ರಮಾಣ? 3 ಲಕ್ಷ ಕೋಟಿ ಮೇಲಾಗಿದೆ. ಕರ್ನಾಟಕದ ರಾಜ್ಯದ ಸಾಲ 3 ಲಕ್ಷ ಕೋಟಿ ಗಡಿ ದಾಟಿದೆ. ಅದೆಲ್ಲ ನಮ್ಮ ಮೇಲೇ ಇರ್ತಕ್ಕಂಥದ್ದು ಹೊರೆ. ನಾವೇ ತೀರಿಸ್ಬೇಕು. ಯಾವ ಸರ್ಕಾರದವರು ತೀರ್ಸಕ್ಕಾಗಲ್ಲ. ಸಿದ್ದರಾಮಯ್ಯನವರು ಆಸ್ತಿ ಮಾಡ್ಕೊಂಡ್ರು, ಡಿ ಕೆ ಶಿವಕುಮಾರ್ ಅವರು ಆಸ್ತಿ ಮಾಡ್ಕೊಂಡ್ರು, ಮತ್ತೊಬ್ರು ಮಗದೊಬ್ರು ಎಲ್ಲ ರಾಜಕಾರಣಿಗಳು ಆಸ್ತಿ ಮಾಡ್ಕೊಂಡಿದ್ದಾರೆ. ಆದ್ರೆ ಆ ಸಾಲದ ಬೊಕ್ಕಸವನ್ನ ನಾವು ನಮ್ಮ ಮನೆಯಿಂದ ತುಂಬಬೇಕು ಅನ್ನೋ ಪರಿಕಲ್ಪನೆ ಯಾರಿಗಾದ್ರೂ ಬರುತ್ತೆ ಅನ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ ಮಹಾತಾಯಿ, ಸಾಧ್ಯನೇ ಇಲ್ಲ. ನಾವೇ ತುಂಬಬೇಕು. ರಾಜ್ಯದ ಬೊಕ್ಕಸಕ್ಕೆ ನಷ್ಟವನ್ನ ನಾವೇ ತುಂಬಿಕೊಡ್ಬೇಕು. ಯಾಕೆ ಈ ಪರಿಕಲ್ಪನೆ ನಿಮ್ಗೆ ಬರ್ತಾ ಇಲ್ಲ? ದೇಶ ವಿದೇಶಗಳಿಗೆ ಸುತ್ತಕ್ಕೆ ಹೋಗ್ತೀರಿ. ನಮ್ಮ ದೇಶ ಏನಾದರೂ ಸಂಪದ್ಭರಿತತೆಯಲ್ಲಿ ಕಡಿಮೆ ಇದೆಯಾ? ದೇಶ ವಿದೇಶಗಳಿಗೆ ಸುತ್ತಕ್ಕೆ ಹೋಗ್ತೀರಿ. ಇದೇ ಕಾಂಗ್ರೆಸ್ನ ಶಾಸಕರು ಎಷ್ಟೋ ಜನ ವಿದೇಶ ಪ್ರಯಾಣ ಮಾಡಿದ್ರು. ಏನ್ ಹೇಳ್ತಾರೆ ಕೇಳಿದ್ರೆ, ಕೃಷಿ ಮಾದರಿ ಒಂದು ಅಭ್ಯಾಸವನ್ನ ಮಾಡಕ್ ಹೊರಟ ಇದ್ವಿ. ಅಲ್ಲಯ್ಯ, ನೀನು ಅಲ್ಲಿ ಹೋಗಿ ಏನ್ ಬೇಕಾದ್ ಮಾಡೋದು ಅವಶ್ಯಕತೆ ಇಲ್ಲ. ಇಲ್ಲೇ ಕ್ರಿಯೇಟಿವಿಟಿ ನಮ್ಮ ಕಾನೂನು ತಜ್ಞರಿದ್ದಾರೆ, ಕೃಷಿ ತಜ್ಞರಿದ್ದಾರೆ, ಕೃಷಿ ವಿಜ್ಞಾನಿಗಳಿದ್ದಾರೆ. ಅವ್ರಗಳ ಮೂಲಕ ಚರ್ಚೆ ನಡೆಸಿ ಆಕ್ಟಿವಿಟಿ ಒಂದು ಇದು ತೆಗೆದುಕೊಳ್ಳಿ. ವಿದೇಶಗಳಿಂದ ಆದರ್ಶಿ ಕ್ರಮಗಳನ್ನು ತೆಗೆದುಕೊಂಡು ಕೃಷಿ ಪದ್ಧತಿಯನ್ನು ಬದಲಾಯಿಸಿ. ಇವತ್ತು ಏನಾಗಿದೆ? ಇವತ್ತು ಶುಗರು, BP, ಥೈರಾಯ್ಡು, ಕ್ಯಾನ್ಸರು, ಅನೇಕ ಮಾರಣಾಂತಿಕ ಕಾಯಿಲೆಗಳು ದೇಶದ 3% ವಕ್ರಿಸ್ಕೊಳ್ತಾ ಇದೆ. ಸೊ ಆಹಾರ ಪದ್ಧತಿ ಏನಾಗಿದೆ? ಇದನ್ನೆಲ್ಲ ಬಿಟ್ಬಿಟ್ಟು ನೀವು ಐಷಾರಾಮಿ ಜೀವನ ನಿಮ್ದು ಕಳಿಯೋಕ್ಕೆ ನೀವೆಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಕಷ್ಟದಲ್ಲಿ, ಈ ಬವಣೆಯಲ್ಲಿ ನಲಗುತ್ತಿರುವ ಕರ್ನಾಟಕದ ಸುಸಂದರ್ಭದಲ್ಲಿ ವಿದೇಶ ಪ್ರವಾಸ ಬೇಕಾ? ಇರ್ಲಿ, ಧನ್ಯೋಷ್ಮಿ. ಅದೇನೇ ಆಗಿರ್ಲಿ, ಅದೇನೇ ಬಿಟ್ಟಿರ್ಲಿ, ಸುಭದ್ರ ಕರ್ನಾಟಕಕ್ಕಾಗಿ, ಸುವ್ಯವಸ್ಥಿತ ಕರ್ನಾಟಕಕ್ಕಾಗಿ, ಸ್ವಾವಲಂಬಿ ಕರ್ನಾಟಕಕ್ಕಾಗಿ, ಸ್ವಾಯತ್ತತೆಯ ಕರ್ನಾಟಕಕ್ಕಾಗಿ ಧ್ವನಿಯಾಗೋಣ. ನಾವೆಲ್ಲರೂ ಒಡನಾಡಿಗಳಾಗಿ ಬಹಳ ಮಹತ್ವಾಕಾಂಕ್ಷೆಯಿಂದ ಹೆಜ್ಜೆ ಹಾಕೋಣ. ಸಶಕ್ತ ಕರ್ನಾಟಕ, ಸಶಕ್ತ ಕರ್ನಾಟಕ, ಬಲಿಷ್ಠ ಕರ್ನಾಟಕ, ಸ್ವಾವಲಂಬಿ ಕರ್ನಾಟಕಕ್ಕಾಗಿ ಬೆಂಬಲಿಸಿ. ಪ್ರಾದೇಶಿಕ ಪಕ್ಷ JDS 2028ಕ್ಕೆ ಇರುವುದು ಒಂದೇ ಪರಿಹಾರ, JDS ಪಕ್ಷಕ್ಕೆ ಅಧಿಕಾರ. ದಯವಿಟ್ಟು ಯಾರೂ ಕೂಡ, ಎಲ್ಲ ನನ್ನ ಮತ ಬಾಂಧವರು, ಅಖಂಡ ಕರ್ನಾಟಕದ ಕುಲಕೋಟಿ ಮತ ಬಾಂಧವರಿಗೆ ನಾನು ನಿಮ್ಮ ಪಾದಾರವಿಂದಗಳಿಗೆ ಕಳಕಳಿಯಾಗಿ ನಾನು ಹಣೆ ಮಣಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. 2028ರ ಒಂದು ಅವಕಾಶ ಇದೆ JDSಗೆ. 2028ರ ಒಂದು ಅವಕಾಶ ಇದೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಹೇಳ್ತೀನಿ, ಕರ್ನಾಟಕ ಭಾರತ ದೇಶವನ್ನ ಯಾರೂ ಕಾಪಾಡಕ್ಕಾಗಲ್ಲ. ಇದು ನನ್ನ ಕೊನೆ ಮಾತು. ಮುಂದೆ ನಾನು ಜಾಗೃತಿಯನ್ನು ತರಲು ಹಲವಾರು ರೀತಿಯಲ್ಲಿ ನಾನು ನನ್ನ ವಿಡಿಯೋಗಳು ಇದ್ದೇ ಇರುತ್ತೆ. ಯಾವುದೇ ಕಾರಣಕ್ಕೂ ನಾನು ಎದೆಗುಂದದೆ ಎಲ್ಲ ನನ್ನ ತಂದೆ ತಾಯಂದಿರು, ಗುರು ಹಿರಿಯರು, ಅಕ್ಕಂಗಿಯರು, ಅಣ್ಣತಮ್ಮಂದಿರು ಎಲ್ಲರಲ್ಲೂ ನಾನು ಮನವಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ದಯವಿಟ್ಟು ನಾವೆಲ್ಲರೂ ಒಗ್ಗಟ್ಟನ್ನು ಪ್ರದರ್ಶಿಸುವುದರ ಮೂಲಕ ಜಾತಿ ಮತ ಪಂಥ ಭೇದಗಳನ್ನು ಬದಿಗೊತ್ತಿ ನಾವು JDS ಪಕ್ಷವನ್ನು ಆಯ್ಕೆ ಮಾಡಿದ್ದೇ ಆಗಿದ್ದಲ್ಲಿ ಸಶಕ್ತ ಬಲಿಷ್ಠ ಮತ್ತು ಸ್ವಾವಲಂಬಿ ಕರ್ನಾಟಕವನ್ನು ಕಟ್ಟುವಲ್ಲಿ ಬಹಳ ಮಹತ್ವಾಕಾಂಕ್ಷೆಯಾಗಿ ನಾವು ಹೆಜ್ಜೆ ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾವು ಸಾಗುವಂತಹ ಪ್ರೇರಣಾ ಕಾರ್ಯಗಳು ನಮಗೆ ನಮ್ಮ ಬದುಕನ್ನ ಆಧರಿಸಿ ಬದುಕನ್ನ ಕಟ್ಟಿಕೊಡುವಂತಹ ನಿಟ್ಟಿನಲ್ಲಿ ಕಟ್ಟ ಕಡೆಯ ಬಡವನಿಗೂ ಒಂದು ಜಾಗೃತಿಯನ್ನ ತರುವುದರ ಮೂಲಕ ಬಡವನಿಗೂ ಕೂಡ ಆಶ್ರಯಿತವಾಗಿ ಒಂದು ಹಕ್ಕುಗಳನ್ನು ಉಳಿಸಿಕೊಂಡು ಒಂದು ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಬದುಕು ಕಟ್ಟಿಕೊಳ್ಳಲು ನೆರವಾಗ್ತದ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನ ಪ್ರಚುರಪಡಿಸುವುದರ ಮೂಲಕ ದಯವಿಟ್ಟು ಐಷಾರಾಮಿ ಜೀವನಕ್ಕೆ ಮೊರೆ ಹೋಗ್ತಕ್ಕಂತಹ ಕಾಂಗ್ರೆಸ್ ಆಗ್ಲಿ BJP ಆಗ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ಕರ್ನಾಟಕದ ಅಭಿವೃದ್ಧಿ ಅಸಾಧ್ಯ, ಪ್ರಾದೇಶಿಕ ಪಕ್ಷದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಅಂತಕ್ಕಂಥದ್ದರ ಮನಗಾಣಬೇಕು. ಸೊ ಕಾರಣಾಂತರಗಳಿಂದ JDS 2023ರಲ್ಲಿ ಅನೇಕರು ಬಿಟ್ಟು ಹೋದ್ರು. JDS ಪಕ್ಷ ಇದ್ದಾಗ
ನಿಜವಾಗ್ಲೂ ಆತ್ಮವನ್ನೊಕ್ಕಲು ಮಾಡ್ಕೊಳ್ಳಿ. ನೀವು ಬಿಟ್ಟು ಹೋದವರು, ಬಿಟ್ಟು ಹೋದ ಕಾರ್ಯಕರ್ತರು. ಇವತ್ತು ಏನೆಲ್ಲ ಭಾಳ ಕೈ ಎತ್ತೆತ್ತಿ ಮಾತಾಡ್ತಿರಲ್ಲ, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಇಬ್ಬರನ್ನೂ ಕುರಿತು ಹೇಳ್ತಾ ಇದ್ದೀನಿ ನಾನು. ಅಲ್ಲಿ ಹೋಗಿ ಕಾಂಗ್ರೆಸ್‌ನಲ್ಲಿ ಜನರಲ್ ಸೆಕ್ರೆಟರಿ ಅದು ಇದು ಆಗಿ ನೀವು ಏನೇನು ಮಾತಾಡ್ತಾ ಇದ್ದೀರಾ ಅಂತಂದ್ರೆ, ಅಲ್ಲ ರೀ, ಒಂದು ತುತ್ತು ಅನ್ನಕ್ಕೂ ಬೆಲೆ ಇಲ್ವಾ ಅಂತ. ಎಷ್ಟು ಕೀಳು ಮಟ್ಟಕ್ಕೆ ಇಳಿದ್ಬಿಟ್ವಿ ನಾವು ನಮ್ಮ ಬದುಕನ್ನ ಕಟ್ಕೊಳ್ಳೋದಕ್ಕೆ. ಅನ್ನದಾತಿ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. ಒಂದು ತುತ್ತು ಅನ್ನ ಕೊಟ್ಟವ್ರನ್ನ ಸ್ಮರಿಸ್ರಿ ಪ್ಲೀಸ್. ಆ ತುತ್ತು ಅನ್ನದ ಋಣ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ನೀವು ಇವತ್ತು ಜೆಡಿಎಸ್ ಅನ್ನ ತೆಗಳಬಹುದು, ಮುಂದೊಂದು ದಿನ ಆ ಅನ್ನದ ಋಣ ಇಡೀ ಜೆಡಿಎಸ್‌ಗೆ ಒಂದು ದೊಡ್ಡ ಬಲಿಷ್ಠ ಶಕ್ತಿ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನ ಪ್ರಚುರಪಡಿಸೋದರ ಮೂಲಕ ನಾನು ಇವತ್ತಿನವರೆಗೂ 10 ವರ್ಷ ಆಯ್ತು ನಾನು ಅನಾರೋಗ್ಯದಿಂದ ಬಳಲಿ ಮೂಲೆ ಗುಂಪಾಗಿ ನನ್ನ ತಂದೆ ತಾಯಿ ಎಲ್ಲರನ್ನ ಕಳ್ಕೊಂಡೆ. ನಾನು ಇಡೀ ನನ್ನ ಕುಟುಂಬ ಕಳ್ಕೊಂಡೆ. ಒಬ್ಬ ನಿರುದ್ಯೋಗಿ ವ್ಯಕ್ತಿಯಾಗಿ ಸಮಾಜದಲ್ಲಿ ಯಾರ ಕೈಯಿಂದ ಏನೆಲ್ಲ ಅನಿಸ್ಕೊಂಡು ಇವತ್ತು ನಾನು ಸಾವಿನ ಕದ ತಟ್ಟಿದ್ದೀನಿ. ನಾನು ಸಾವಿನ ಕದ, ಕೊನೆ ಉಸಿರು JDSನ ಮೇಲೆ ಚೆಲ್ಲಬೇಕು ಅನ್ನೋ ಒಂದು ಅಭಿಮಾನಕ್ಕಾಗಿ. ಯಾಕೆಂತಂದ್ರೆ ಒಂದು ತುತ್ತು ಅನ್ನದ ಋಣಕ್ಕಾಗಿ. JDSನ ಹೆಸರು ಹೇಳ್ಕೊಂಡು ಉಸಿರು ಬಿಡುವಂತಹ ಕೆಲಸ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ಒಂದು ತುತ್ತು ಅನ್ನ ತಿಂದ ಆ ಋಣಕ್ಕಾಗಿ. ಯಾಕೆಂತಂದ್ರೆ ನಾನು ಕೆಲವಷ್ಟು ದಿನ ನನಗೆ ಔಷಧಿ ಮಾತ್ರೆಗಳಾಗಿರ್ಬೋದು, ಅನ್ನ ಆಹಾರ ಆಗಿರ್ಬೋದು, ಅದು ತಂದು ಕೊಟ್ಟಿದ್ದೆ JDS. ಅವ್ರು ಕೊಟ್ಟಿದ್ದಾರೆ ಅಂತ ನಾನು JDS ಪರವಾಗಿ ಮಾತನಾಡಬೇಕು ಅಂತ ಅನ್ನೋ ಅಭ್ಯಂತರ ನನಗಿಲ್ಲ. ಆದರೆ ಆ ಅನ್ನದ ಋಣ ಇದೆಯಲ್ಲ, ಒಂದು ಗ್ಲಾಸ್ ನೀರು, ಒಂದು ತುತ್ತು ಅನ್ನ ಕೊಡೋದಿದೆಯಲ್ಲ, ಯಾರೂ ಕೊಡಲ್ಲ. ನನ್ಗೆ ಓಪನ್ ಆಗಿ ಹೇಳಿದ್ರು, ಬೇರೆ ಬೇರೆ ಪಕ್ಷದವರು ಓಪನ್ ಆಗಿ ಹೇಳಿದ್ರು, ದಿನ ಸಾಯೋರ್ಗೆ ಅಳವ್ರು ಯಾರ್ರೀ, ಸತ್ರೆ ಸಾಯಿ ಅನ್ನುವಂಥ ಮಾತಾಡಿದಂತಹ ಮಹಾ ಮೇಧಾವಿಗಳು ಈ ರಾಜ್ಯದಲ್ಲಿ ಇದ್ದಾರೆ. ಇರಲಿ, ತೊಂದರೆ ಇಲ್ಲ. ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಸದ್ಬುದ್ಧಿ ಕೊಡ್ಲಿ ಅಂತ ನಾನು ಭಾವಿಸುತ್ತಾ, ಆಕಾಂಕ್ಷಿಸುತ್ತಾ, ಆ ಉತ್ಪ್ರೇಕ್ಷತೆಯ ಮಾತುಗಳನ್ನು ಬಿಟ್ಟು ದಯವಿಟ್ಟು ಸದೃಢ ಕರ್ನಾಟಕಕ್ಕಾಗಿ, ಬಲಿಷ್ಠ ಕರ್ನಾಟಕಕ್ಕಾಗಿ, ಸಶಕ್ತ ಕರ್ನಾಟಕಕ್ಕಾಗಿ, ಸರ್ವೋದಯದ ಕರ್ನಾಟಕಕ್ಕಾಗಿ, ಸರ್ವಾಂಗೀಣ ಕರ್ನಾಟಕಕ್ಕಾಗಿ, ಸ್ವಾವಲಂಬಿಯ ಕರ್ನಾಟಕಕ್ಕಾಗಿ ಎಲ್ಲರೂ ಕೈ ಜೋಡಿಸಿ JDS ಪ್ರಾದೇಶಿಕ ಪಕ್ಷಕ್ಕೆ ನಿಮ್ಮ ಮತ, ಅಮೂಲ್ಯವಾದ ಮತವನ್ನು ನೀಡುವುದರ ಮೂಲಕ 2028ಕ್ಕೆ ಬಲಿಷ್ಠವಾಗಿರ್ತಕ್ಕಂಥ ನಿಟ್ಟಿನಲ್ಲಿ MLAಗಳನ್ನು ಆರಿಸಿ ಕಳಿಸಿದ್ರೆ ಖಂಡಿತವಾಗಲೂ ಕುಮಾರಣ್ಣ ಒಂದು ಆಡಳಿತ ಈ ರಾಜ್ಯದಲ್ಲಿ ನೀಡ್ತಕ್ಕಂಥ ನಿಟ್ಟಿನಲ್ಲಿ ಸ್ವಾವಲಂಬಿ ಬದುಕಿಗೆ ಇತಿಶ್ರೀ ಹಾಡ್ತಕ್ಕಂತಹ ಒಂದು ಪ್ರಮೇಯ ಬಂದೊದಗುವುದು ಅತಿ ಸತ್ಯಾಸತ್ಯತೆಯ ಮಾತುಗಳ ಒಂದು ಸಾಂಕೇತಿಕವಾಗಿ ನಾನು ನನ್ನ ನುಡಿನಮನಗಳನ್ನು ಸಲ್ಲಿಸುತ್ತಾ ನಾನು ನನ್ನ ಮಾತುಗಳಿಗೆ ವಿರಾಮ ಕೋರುತ್ತೇನೆ. ಇಲ್ಲಿವರೆಗೂ ನಾನು BPL ಕಾರ್ಡ್ ತಗೊಂಡಿಲ್ಲ. 10 ವರ್ಷ ಆಯ್ತು ನಾನು BPL ಕಾರ್ಡ್ ಕ್ಯಾನ್ಸಲ್ ಆಗಿ. ತಗೋಬಾರ್ದೇನಪ್ಪ ನೀನು BPL ಕಾರ್ಡು, ನಿನ್ಗೆ ಯಾರು ಬೇಡ ಅಂದಿದ್ರಾ? ಅಯ್ಯೋ ತಂದೆ, ಅಪ್ಲಿಕೇಶನ್ ಹಾಕಬೇಕು, ಅದಕ್ಕೆ ಕಾಸ್ಟ್ ಇನ್ಕಮ್ ಕೊಡ್ಬೇಕಂತೆ, ಅವೇ ನೂರಾರು ದಾಖಲೆಗಳು ಕೇಳ್ತಾರೆ. ನಮಗೆ ಪಾಳಿ ನಿಂತ್ಕೊಂಡು ಕೊಡೋಕ್ಕಾಗಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಜೊತೆ ಮಾತಾಡೋಕ್ಕಾಗಲ್ಲ. ಅವೆಲ್ಲ ಮಾಡೋಕ್ಕಾಗದೆ ಇರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ BPL ಕಾರ್ಡ್ ತಗೊಂಡು ಎಲ್ಲರೂ ಇಡೀ ಕುಟುಂಬನೇ ಕಳ್ಕೊಂಡಿದ್ದೀನಿ. ನನ್ನ ಸಲುವಾಗಿ ಒಬ್ಬನಿಗೆ ಸಲುವಾಗಿ BPL ಕಾರ್ಡ್ ತಗೊಳ್ಳ. ನನಗೆ ಉದ್ಯೋಗ ಇಲ್ಲ, ಮನೆ ಇಲ್ಲ, ಆಸ್ತಿ ಇಲ್ಲ, ಏನೂ ಇಲ್ಲ. ನೀವೆಲ್ಲ ರಾಜಕಾರಣಿಗಳು ಎಷ್ಟು ಆಸ್ತಿ ಮಾಡ್ಕೊಂಡಿದ್ದೀರಿ, ಏನಪ್ಪ ಯಾಕಪ್ಪ ಅಂತ ಗರ್ವದಿಂದ, ಅಹಂಕಾರದಿಂದ, ದುರಹಂಕಾರದಿಂದ ಮಾತಾಡ್ತಿರಲ್ಲ. ಏನಪ್ಪ ಯಾಕಪ್ಪ ಅಂತ ಅವ್ರದಾದ ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಇರುತ್ತೆ. ಫಸ್ಟ್ ರಾಜಕಾರಣಿಗಳು ನೀವು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಆಸ್ತಿ ಎಷ್ಟೇ ಇರಲಿ, ದುಡ್ಡು ಎಷ್ಟೇ ಇರಲಿ, ಮೊದಲು ಮಾನವೀಯತೆಯನ್ನು ಕಲ್ತ್ಕೊಳ್ರಿ, ಮೊದಲು ಶಿಷ್ಟಾಚಾರ ಕಲ್ತ್ಕೊಳ್ರಿ, ಸಂಯಮತೆ ಕಲ್ತ್ಕೊಳ್ರಿ, ಸಂಸ್ಕೃತಿ ಕಲ್ತ್ಕೊಳ್ರಿ ಮೊದಲು ಫಸ್ಟು. ಇಲ್ಲ ಅಂತಂದ್ರೆ ನಾಳೆ ಕಾಲಲ್ಲಿರೋದು ಕೈಯಲ್ಲಿ ಬರುತ್ತೆ, ಹುಷಾರಾಗಿರಿ. ಏಕವಚನದಲ್ಲಿ ಮಾತಾಡೋದು, ಹಾಗೆ ಹೀಗೆ ಭಾಳ ಜನರಿಗೆ ರಾಜಕಾರಣದಲ್ಲಿ ಅದೊಂದು ಬಂದ್ಬಿಟ್ಟಿದೆ. ಯಾಕಪ್ಪ ಏನಪ್ಪ ಲೋಫರ್ಗಳು, ಅಯೋಗ್ಯಗಳು ಭಾಳ ಚೆನ್ನಾಗಿ